ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಬಿಗ್ ಅಪ್ಡೇಟ್ ಆದರೆ ಕೊಡ್ತೀನಿ. ಒಂದು ನೀಟ್ ರಿಜಿಸ್ಟ್ರೇಷನ್ ಲಿಂಕು ಮತ್ತು ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಮತ್ತು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದ್ರು ತೊಂದರೆ ಇದ್ದರೆ, ಎಕ್ಸಾಂಪಲ್ ನಿಮ್ಮ ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ, ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿಲ್ಲ, ಈ ಒಂದು ಸ್ಟೂಡೆಂಟ್ಸ್ಗಾದರೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಮತ್ತು ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗ್ಬೋದು ಎಲ್ಲ ಒಂದು ಕರೆಕ್ಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಜನ ನೋಡ್ತಾ ಇದ್ದಾರೆ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗ್ತಾರೆ. ನಿಮ್ಮ ಒಂದು ಚಾನಲ್ ಒಂದೇ ಒಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಸಾಕಷ್ಟು ವೀಡಿಯೋಗಳು ಮಾಡಿ ತಿಳಿಸೋಕ್ಕಾದ್ರೆ, ಯಾಕಂದರೆ ನಾನು ಕರೆಕ್ಟಾಗಿ ಅಪ್ಡೇಟ್ ಆದರೆ ಕೊಡ್ತೀನಿ. ಮೊದಲನೇದಾಗಿ ನಿಮ್ದು ಏನಾದರೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೊಂದರೆ ಇದೆ, ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅಂತಂದರೆ ನೀವು ಬೇಗನೆ ಹೋಗ್ಬಿಟ್ಟು ನೀವು ಅಫಿಷಿಯಲ್ ಒಂದು ಆಫೀಸ್ಗೆ ಬರಬೇಕಾಗುತ್ತೆ. ಡೇಟ್ ಆದರೆ ಇನ್ನೂ ಕೊಟ್ಟಿಲ್ಲ, ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಡ. ಡೇಟ್ ಕೊಡ್ತಾರೆ, ಆ ಒಂದು ಡೇಟಲ್ಲೇ ನೀವು ಬಂದು ಕರೆಕ್ಟಾಗಿ ರಿಸರ್ವೇಷನ್ನ ಕ್ಲೈಮ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ್ರೆ ನಿಮ್ಮ ರಿಸರ್ವೇಷನ್ ಆದರೆ ಕ್ಲೈಮ್ ಆಗೋಲ್ಲ. ಈ ಒಂದು ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಅಂದರೆ ಆ ಒಂದು ರಿಸರ್ವೇಷನ್ ಏನು ಸಿಗಬೇಕಾಗಿರುತ್ತೆ ಆ ಸೀಟ್ ಆದರೆ ನಿಮಗೆ ಸಿಗೋಲ್ಲ. ಮತ್ತು ಇನ್ನೂ ಸಾಕಷ್ಟು ತೊಂದರೆ ಕೂಡ ಆಗ್ಬೋದು. ಯಾಕಂದರೆ ನಿಮಗೆ ಆ ರಿಸರ್ವೇಷನ್ ಇಲ್ಲಾಂದರೆ ನಿಮ್ಮ ಜನರಲ್ ಮೆರಿಟೆಲ್ಲ ಸೀಟ್ ಸಿಗುತ್ತೆ. ಇದಕ್ಕೋಸ್ಕರ ನಿಮ್ದು ಏನೇ ಒಂದು ರಿಸರ್ವೇಷನ್ ಇರಲಿ, SC ST ಈ ಥರ ಒಂದು ಸ್ಟಡಿ, ಆಮೇಲೆ ಕನ್ನಡ ಮೀಡಿಯಮ್ ಮತ್ತು ಈ ಥರ ಯಾವುದೇ ಒಂದು, ಇಲ್ಲಾಂದರೆ HK ಯಾವುದೇ ಒಂದು ರಿಸರ್ವೇಷನ್ ಇತ್ತು ಅಂದರೆ ಆಫೀಸ್ಗೆ ಬಂದು ನೀವು ವಿಸಿಟ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅದೇ ತರಬೇಕಾಗುತ್ತೆ. ಎಕ್ಸಾಂಪಲ್ ನಂದು ಏನು ಯಾವ ಥರ ತರಬೇಕು, HK ಇದೆ ನನ್ನ ಹತ್ರ, ಅದನ್ನ ಕ್ಲೈಮ್ ಮಾಡಬೇಕಂದ್ರೆ ಅಂದರೆ ಆ HK ಏನು ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಜೆರಾಕ್ಸ್ ತೊಗೊಂಬನ್ನಿ. ಒರಿಜಿನಲ್ ಇದ್ದರೆ ಒರಿಜಿನಲ್ಲು ತೊಗೊಂಬನ್ನಿ, ಸಾಧ್ಯ ಆದರೆ ತಂದುಬಿಟ್ಟು ಡೇಟ್ ಕೊಡ್ತವೆ. ಆ ಒಂದು ಡೇಟ್ಗೆ ಹೇಳ್ತೀವಿ, ಅದೇ ಒಂದು ಟೈಮ್ಗೆ ಬಂದು ನೀವು ಅಫಿಷಿಯಲ್ ಒಂದು ನೀವು ಬಂದು ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಿ ನಿಮ್ಮನ್ನು ಫಸ್ಟು ಕ್ಲೈಮ್ ಮಾಡಬೇಕಾಗುತ್ತೆ. ಮೊದಲನೇದು ನಿಮಗೆ ಫುಲ್ 100% ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಯಾರಿಗೆ ಇನ್ನೂ ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ, ಯಾರಿಗೆ ಸ್ವಲ್ಪ ತೊಂದರೆ ಅನ್ನೋದಾಗಿದೆ, ಅವರಿಗೆ ನಿಮಗೆ ಎಕ್ಸಾಕ್ಟ್ ಡೇಟನ್ನು ಕೊಡ್ತಾರೆ. ಆ ಡೇಟ್ ಒಳಗಡೆ ಬಂದು ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಳ್ಳಿ. ಮತ್ತು ಈಗ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಮತ್ತು ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಮಾಡೋದಂತೆ ನೋಡಿ. ನೀಟ್ ರಿಜಿಸ್ಟ್ರೇಷನ್ ಲಿಂಕು ಆದಷ್ಟು ಬೇಕಂತ ಬಿಡ್ತಾರೆ. ಯಾಕಪ್ಪ ಅಂತಂದರೆ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಈಗ ನೀವು ಯಾರಾದರೂ MCC ರೆಗ್ಯುಲರ್ ಆಗಿ MCC ವೆಬ್ಸೈಟ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾಯಿದ್ರೆ, ಲೈಕ್ ಈಗ ಯಾಕೆ ಸಾಕಷ್ಟು ಸ್ಟೂಡೆಂಟ್ಸ್ ಜನ ಯಾವ ಥರ ನಮ್ಮ ಒಂದು ವೆಬ್ಸೈಟ್ನ ನೀವು ಫಾಲೋ ಮಾಡ್ತಿದ್ರೆ, ಅದೇ ಥರ ನೀಟ್ ಸ್ಟೂಡೆಂಟ್ಸು ನಮ್ಮ ಒಂದು NT ಅದರ ಅಂದರೆ MCC ಅವ್ರದ್ದು ಒಂದು ವೆಬ್ಸೈಟ್ ಇದೆ, ಅವ್ರದ್ದು ಯಾರು ಫಾಲೋ ಮಾಡ್ತಿದ್ರೆ ಆಲ್ರೆಡಿ ಅಲ್ಲಿ ಯಾವಾಗಲೂ 2024 ಅಂತ ಬರ್ತಾಯಿತ್ತು. ಇವಾಗ 2025 ಅಂತ ಬರ್ತಿದೆ, ಅಲ್ಲಿ ಅಪ್ಡೇಟ್ ಆಗಿದೆ. ಅಂದರೆ ಈಗ ಅವಲೇ ಸಕಾಲ ಸಿದ್ಧತೆಗಳು ಆದರೆ ಈಗ MCC ಕಡೆಯಿಂದ ನಡೀತಾ ಇದೆ. ಈಗ ಅವ್ರು ಏನಂದರೆ ಎಲ್ಲ ಅಪ್ಡೇಟ್ ರೆಡಿ ಆಗಿದೆ ಅಂತ, ಈಗ ಅವರು ಇದೇ ಥರನೇ ಎಲ್ಲ ಒಂದು ನೋಡಿ ಕಂಪ್ಲೀಟ್ ನೋಡಿ. ನೀಟ್ ಆಯಿತು, CET KCET ಅದು ಪೂರ್ತಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿರುತ್ತೆ. MCCಲಿ ಏನು ನಡೀತೆ ಒಂದು ಕೌನ್ಸಿಲಿಂಗು, ಅವ್ರದ್ದು ಪೂರ್ತಿ ಕಂಪ್ಲೀಟ್ಲಿ ಸಪ್ರೇಟಾಗಿರುತ್ತೆ. ಅದು ಆಲ್ ಓವರ್ ಇಂಡಿಯಾ ನಡೀತದೆ. ಮತ್ತು ನಮ್ಮ ನಡೆಸುವಂಥ ಕೌನ್ಸಿಲಿಂಗು ಫುಲ್ ಕಂಪ್ಲೀಟ್ ಡಿಫ್ರೆಂಟಾಗಿರುತ್ತೆ. ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಎರಡು ಒಂದೇ ಅನ್ಕೋಬೇಡಿ. ಅವ್ರದ್ದು ಯಾವಾಗ ಶೆಡ್ಯೂಲ್ ಬಿಡ್ತಾರೆ ಆ ಶೆಡ್ಯೂಲ್ನ ಫಾಲೋ ಮಾಡಬೇಕಾಗುತ್ತೆ. ಅವ್ರು ಏನು ಶೆಡ್ಯೂಲ್ ಬಿಡ್ತಾರೆ ಆ ಬಿಟ್ಟ ನೆಕ್ಸ್ಟ್ ಟೈಮಲ್ಲೇ ನಮ್ಮ ಒಂದು ಕೇದಾರು ಅದನ್ನ ಅನಾಲಿಸಿಸ್ ಮಾಡಿ ಅದ್ರ ಬೇಸ್ ಮೇಲೆ ನಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತಾ, ಬೇಗನೆ ಬಿಟ್ಟರೆ ಆಪ್ಷನ್ ಎಂಟ್ರಿ ಅದರೆಲ್ಲ ಭಯ ಪಡೋಕ್ಕೋಗ್ಬಿಡಿ. ತುಂಬಾ ಲೇಟ್ ಆಗುತ್ತೆ. ಯಾಕಂದರೆ ಈಗ ಜಸ್ಟ್ ಯಾರ್ದು ಇನ್ನೂ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತುಂಬ ತೊಂದರೆ ಇದೆ. ಆಮೇಲೆ ಅಕಸ್ಮಾತ್ MCC ಅವ್ರದ್ದು ಆದಷ್ಟು ಬೇಗನೆ ಅವರು ಟ್ರೈ ಮಾಡಿ ಬೇಗನೆ ಬಿಟ್ಬೇಡ ಅಂತಂದರೂ ಕೂಡ ನಮ್ಮ ಇದರಲ್ಲಿ ಏನು ಕರ್ನಾಟಕ ಸ್ಟೂಡೆಂಟ್ಸಲ್ಲಿ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೊಂದರೆ ಆಗಿದೆ ಅದನ್ನು ಫಸ್ಟ್ 100% ಎಲ್ಲ ಒಂದು ಸ್ಟೂಡೆಂಟ್ಸ್ ಆದರೆ ಕರೆಕ್ಟ್ ಆಗಬೇಕು. ಅದನ್ನು ಮಾಡೋವ್ರಿಗೂ ನಿಮ್ಮ ಯಾವುದೇ ಕಾರಣಕ್ಕೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಲ್ಲ. ಓಕೆನಾ? ಇದರಿಂದ ನಿಮಗೆ 100% ಕಾನ್ಫಿಡೆನ್ಸ್ ಅಂತ ಸಿಕ್ತು ಅನಿಸುತ್ತೆ. ಬಟ್ ಆದರೆ ನಿಮಗೆ ಕೊಟ್ಟಿರುವಂಥ ಡೇಟಿಗೆ ಹೋಗಿ ವೆರಿಫಿಕೇಷನ್ ಸ್ಲಿಪ್ಪನ್ನ ನೀವು ಎಡಿಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮನ್ನ ಬಿಟ್ಬಿಟ್ಟು ಕೌನ್ಸಿಲಿಂಗನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ಅವಲೇ ಸುಮ್ಮನೆ ವೇಟ್ ಮಾಡಿದ್ದಾರೆ. ಈಗ MCCಲಿ ಅಪ್ಡೇಟ್ ಆಗ್ತಿದೆ ಅಂದರೆ ಅವರಲ್ಲಿ 2025 ಅಂತಂದು ಹೊಸದು ಒಂದು ಟ್ಯಾಬ್ ಓಪನ್ ಆಗಿದೆ. ನಮ್ಮದ್ರಲ್ಲಿ ಇನ್ನೂ ವೆಬ್ಸೈಟಲ್ಲಿ ಅದು ಬಂದರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಈಗ ಪ್ರವೇಶನ ಕ್ಲಿಕ್ ಮಾಡಿದ್ರೆ UG 2020 ಒಂದು UG CET 2025 ಅಂತ ಬಂದಿದೆ. ಅಲ್ಲಿ ಇನ್ನೊಂದು ಬರಬೇಕು, ಇನ್ನೊಂದು ಟ್ಯಾಬ್ ಏನಂದರೆ UG NEET 2025 ಅಂತ. ಅದು ಇನ್ನೂ ಯಾಕೆ ಬಂದಿಲ್ಲ ಅಂದರೆ ಇನ್ನೂ ನಮ್ಮ MCC ಕಡೆಯಿಂದ ಯಾವುದೇ ಥರ ನಮಗೆ ಅಪ್ಡೇಟ್ ಆದರೆ ಸಿಕ್ಕಿಲ್ಲ ಅವರಿಗೆ. ಅದಕ್ಕೋಸ್ಕರ ಯಾವಾಗ ಅಲ್ಲಿ ಶೆಡ್ಯೂಲ್ ಬಿಡ್ತಾರೆ, ಅಲ್ಲಿ ಏನಾದ್ರು ಅಪ್ಡೇಟ್ ಬರುತ್ತೆ, ಅಲ್ಲಿ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಇದರಲ್ಲಿ. ಅಂದರೆ ಅಲ್ಲಿ ಏನೇ ಒಂದು ಅಪ್ಡೇಟ್ ಆದರೂ ಅದೇ ಒಂದು ಅನಾಲಿಸಿಸ್ ಮೇಲೆ ನಮ್ಮ ಇದವರು ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾರೆ. ಅಲ್ಲೇನೋ ಸೀಟ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸೀಟ್ ಸಿಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಇಷ್ಟು ಲೇಟ್ ನಡೀತಾ ಇರೋದು. ಕಂಬೈಂಡಾಗಿ ನಿಮ್ಮ ಆಪ್ಷನ್ ಎಂಟ್ರಿ ನಡೀತದೆ. ಡೋಂಟ್ ವರಿ. ನೀಟ್ ಸ್ಟೂಡೆಂಟ್ಸ್ಗೆ ರಿಜಿಸ್ಟ್ರೇಷನ್ ಲಿಂಕು ಆದಷ್ಟು ಬಿಡ್ತಾರೆ. ಯಾಕೆ ರಿಜಿಸ್ಟ್ರೇಷನ್ ಲಿಂಕ್ ಬೇಕು? ನಿಮ್ಮ ಮಾರ್ಕ್ಸ್ನ ಅವ್ರಿಗೆ ಡೇಟಾ ಸಿಗಬೇಕು. ಅವಾಗ ಅದರ ಬೇಸ್ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿ ಆಯಿತು, ಎಲ್ಲ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಆಗುತ್ತೆ. ಆದಷ್ಟು ಬೇಗನೆ ಬಿಡ್ತಾರೆ. ನಿಮಗೂ ವೆರಿಫಿಕೇಷನ್ ಸ್ಲಿಪ್ಪು ಸಪ್ರೇಟಾಗಿ ಬಿಡ್ತಾರೆ. ನಿಮ್ಗೆ ಆಮೇಲೆ KCT ಸ್ಟೂಡೆಂಟ್ಸ್ಗೆ ಬಿಟ್ಬಿಟ್ರು ವೆರಿಫಿಕೇಷನ್ ಸ್ಲಿಪ್ಪು ನಮಗೆ ಬಿಡಲ್ವಾ? ಆಮೇಲೆ ನಮಗೇನೋ ಸಪ್ರೇಟಾಗಿ ನಡೀತದ? ಇಲ್ಲ, ಕಂಬೈಂಡಾಗೆ ನಡೀತೆ. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಆಮೇಲೆ ನಿಮಗೆ ಅದು ಯಾವಾಗ MCC ಕಡೆಯಿಂದ ಒಂದು ಶೆಡ್ಯೂಲ್ ಬೇಕು, ಅದಕ್ಕೋಸ್ಕರ ವೇಟ್ ಮಾಡ್ತಿರೋದು. ಅದಕ್ಕೋಸ್ಕರನೇ ಇನ್ನೂ ಯಾವುದೇ ಕಾರಣಕ್ಕೆ ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿಲ್ಲ. ಯಾವಾಗ ನಿಮ್ಮದು ಇನ್ನೂ ವೆರಿಫಿಕೇಷನ್ ಸ್ಲಿಪ್ ಬಿಡಬೇಕಂದ್ರೂ ಕೂಡ ನಿಮ್ಮದು ಒಂದು ಡೇಟಾ ಬೇಕಲ್ವಾ? ಈಗ ಹೆಂಗಂದರೆ ನೀಟ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಲ್ಲ, ಅವ್ರಿಗೆ ಬೇಕಂದರೆ ನಿಮ್ಮ ರಿಜಿಸ್ಟ್ರೇಷನ್ ಲಿಂಕಿಂದ ಅವ್ರು ನಿಮ್ಮ ಡೇಟ್ನ ಫೇಸ್ ಮಾಡ್ತಾರೆ. ಸೊ ದಿಸ್ ಈಸ್ ದ ರೀಸನ್ ನಿಮ್ಗೆ ಇನ್ನೂ ಯಾವುದೇ ಕಾರಣಕ್ಕೂ ವೆರಿಫಿಕೇಷನ್ ಸ್ಲಿಪ್ ಹತ್ರ ಬಂದಿಲ್ಲ. ಈಗ KCT ಸ್ಟೂಡೆಂಟ್ಸ್ದು ನಿಮ್ಮ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ ಅವ್ರ ಹತ್ರ ಕೇಳ್ತಿರ್ತಾರೆ. ನೋಡಿ, ನಿಮಗೆ ಬೇಸ್ಡ್ ಆನ್ ನೀಟ್ ಸ್ಟೂಡೆಂಟ್ಸ್ ಮೇಲೆ ಇರುತ್ತೆ. ಯಾಕಂದರೆ ಅವ್ರದ್ದು ಯಾವಾಗ MCCಲಿ ಅಪ್ಡೇಟ್ ಆಗುತ್ತೆ. ಈಗ ಆಲ್ರೆಡಿ ವೆಬ್ಸೈಟಲ್ಲಿ ಅದರ 2025 ಅಪ್ಡೇಟ್ ಆಗಿದೆ. ಮತ್ತೆ ಹೇಳ್ತಿದ್ದೀನಿ, ಅದು ಆಲ್ರೆಡಿ ಅಪ್ಡೇಟ್ ಆಗಿದೆ. ಈಗ ಅವ್ರದ್ದು ಒಂದು ಶೆಡ್ಯೂಲ್ ಬಿಡ್ತಾರೆ. ಆ ಶೆಡ್ಯೂಲ್ ಬಿಟ್ಟ ನೆಕ್ಸ್ಟ್ ಟೈಮಲ್ಲಿ ನಮಗೂ ಒಂದು ಇದು ಬರುತ್ತೆ. ಅದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್. ಅಂದರೆ ಈಗ MCC ಮೇಲೆ ಈಗ ಏನು ಬೇರೆ ಒಂದು ಕೋರ್ಸಸ್ ಇದ್ದಾವೆ, ಮೆಡಿಕಲ್ ಬಿಟ್ಬಿಟ್ಟು ಬೇರೆ ಒಂದು ಎಲ್ಲ ಕೋರ್ಸಸ್ದು
ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ ತಕ್ಷಣ ಫೀಸ್ ಸ್ಟ್ರಕ್ಚರ್ಸು ಬಿಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ತುಂಬ ಟೈಮ್ ಇದೆ ಇವಾಗ ಕೆ ಹತ್ರ. ಯಾಕಂದರೆ MCC ಯಾವಾಗ ಸ್ವಲ್ಪ ಲೇಟ್ ಮಾಡುತ್ತೆ ನಮ್ಮ ಕೆ ಇದ್ದವ್ರಿಗೆ ಟೈಮ್ ಜಾಸ್ತಿ ಸಿಗುತ್ತೆ. ಫೀಸ್ ಸ್ಟ್ರಕ್ಚರ್ಸು ಮತ್ತು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ ಮೇಲೆ ನಿಮಗೆ ಫುಲ್ ಕ್ಲಾರಿಟಿ ಸಿಗ್ಬಿಡುತ್ತೆ ನಾವು ಈ ಥರ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಓಕೆ, ಎನಿವೇ ಈ ವಿಡಿಯೋದಲ್ಲಿ ಸ್ವಲ್ಪ ಅಪ್ಡೇಟ್ ಸಿಕ್ತು ಅನಿಸುತ್ತೆ. ನಿಮ್ಮ ಕೌನ್ಸಿಲಿಂಗ್ ಯಾವ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಕೂಡ ಗೊತ್ತಾಯ್ತು ಅನಿಸುತ್ತೆ. ಇನ್ನೂ ಯಾರು ಆಪ್ಷನ್ ಎಂಟ್ರಿಗೆ ಸ್ಟಾರ್ಟ್ ಮಾಡಿಲ್ಲ, ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ತುಂಬ ಟೈಮ್ ಇದೆ. ಇನ್ನು ವೆರಿಫೈ ಸ್ಲಿಪ್ಪಲ್ಲಿ ಏನಾದರೂ ತೊಂದರೆ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ತೀನಿ. ಯಾಕಂದ್ರೆ ಕನ್ನಡ ಮೀಡಿಯಮು ನಾನು ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅಂತ ಸಾಕಷ್ಟು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು. ನಿಮಗೆ ಕನ್ನಡ ಮೀಡಿಯಂ ಕ್ಲೈಮ್ ಆಗಿಲ್ಲ, HK ಕ್ಲೈಮ್ ಆಗಿಲ್ಲ, ಇಲ್ಲಾಂದರೆ ಕ್ಯಾಸ್ಟ್ ಈ ಥರ ಏನೋ ಒಂದು ತೊಂದರೆ ಆದರೆ ಇನ್ನೊಂದು ಸರಿ ಡೌನ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಹೇಳ್ತೀನಿ ನೋಡಿ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸು ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಬಿಟ್ಟಿರಲಿಲ್ಲ. ಆಮೇಲೆ ಡೌನ್ ಮಾಡ್ಕೊಂಡಾಗ ಸಾಕಷ್ಟು ಸ್ಟೂಡೆಂಟ್ಸು ಸರಿ ಹೋಗಿದೆ, ಮಾರ್ಕ್ಸ್ ಅಪ್ಡೇಟ್ ಆಗಿರಲಿಲ್ಲ. ಆಮೇಲೆ ನರ್ಸಿಂಗ್ದು ಮೆನ್ಷನೇ ಮಾಡಿಲ್ಲ. ಆಮೇಲೆ BPT BPO ಇದು KCTಲಿ ಬರ್ತಾ ಇಲ್ಲ. ಖಂಡಿತ ಹೇಳಿದ್ದೀನಿ, ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. BPT BPO KCT ಒಳಗಡೆ ಆದರೆ ಬರೋದಿಲ್ಲ, ಅವ್ರದ್ದೇ ಸಪ್ರೇಟ್ ಕೌನ್ಸಿಲಿಂಗ್ ಆದರೆ ಇರುತ್ತೆ, KCT ಒಳಗಡೆ ಬರಲ್ಲ. ಈ ಥರ ಏನೇ ನಿಮ್ದೇನಿದ್ರು ಇನ್ನೊಂದು ಸರಿ ಡೌನ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿದೆ, ಅಪ್ಡೇಟ್ ಆಗಿ ಮತ್ತು ಇನ್ನೂ ಏನೂ ಬಂದಿಲ್ಲ, ನಾನು ರಿಸರ್ವೇಷನ್ ಈ ಥರ ಮಾಡಬೇಕಿತ್ತು, ಮಿಸ್ ಮಾಡ್ಕೊಂಡಿದ್ದೆ ಅಂದರೆ ನಿಮಗೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟಲ್ಲಿ ಹೋಗ್ಬಿಟ್ಟು ನೀವು ಹೋಗಿ ವೆರಿಫಿಕೇಷನ್ ಮಾಡಿಕೊಂಡು ಆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಳ್ಳಿ. ಯಾಕಂದರೆ ರಿಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ KCT ಟೈಮಲ್ಲಿ. ಯಾಕಂದರೆ ಅಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಈ ರಿಸರ್ವೇಷನ್ ಮೇಲೆ ಸೀಟ್ ಸಿಕ್ತಂದರೆ ನಿಮಗೆ 100% ಆದರೂ ಸೀಟ್ ಸಿಗ್ತಾ ಇರುತ್ತೆ. ಓಕೆ, ಸ್ವಲ್ಪ ಅದು ನಿಮಗೆ ನಾಲೆಡ್ಜ್ ಗೊತ್ತಾಯ್ತು ಅಂತ ರಿಸರ್ವೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಸಾಕಷ್ಟು ಸ್ಟೂಡೆಂಟ್ಸು ರಿಸರ್ವೇಷನಿಂದ ಸೀಟ್ನ ಕಳ್ಕೊತಾರೆ ಮತ್ತು ತುಂಬ ಸ್ಟೂಡೆಂಟ್ಸು ರ್ಯಾಂಕ್ ಚೆನ್ನಾಗಿಲ್ಲ ಅಂದರೆ ರಿಸರ್ವೇಷನಿಂದ ಸೀಟ್ ತೊಗೋತಾರೆ. ಇದೇ ಒಂದು ರೀಸನ್ ನಿಮ್ಮ ಹತ್ರ ಇತ್ತಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗ್ಬೇಡಿ. ಆಲ್ ದ ಬೆಸ್ಟ್. ನಿಮ್ಮ ನೆಕ್ಸ್ಟ್ ಕೌನ್ಸಿಲಿಂಗ್ದು ಪ್ರತಿಯೊಂದು ಅಪ್ಡೇಟು ಟೈಮ್ ಟು ಟೈಮ್ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀವಿ. ಹಾಗೂ ನಮ್ಮ ಒಂದು ವಾಟ್ಸಪ್ ಚಾನಲ್ ನಿಮಗೆ ಟೈಮ್ ಸಿಗುತ್ತೆ. ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್.